ಅವ್ರಪ್ಪ ನಮ್ ಭಾವ ನಮಗ್ ಮದ್ವೆ ಮಾಡಿದ್ದು ಅವರೇ ಸ್ವಾಮಿ. ಸಂಸಾರ ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅವರೇ ಕಾಂಟ್ರಾಕ್ಟರ್, ಅವರೇ ದೊಡ್ಡ ಕಾಂಟ್ರಾಕ್ಟರ್ ಸ್ವಾಮಿ. ಬೇಕಾದಷ್ಟು ಆಸ್ತಿ ಎಲ್ಲ ಮಾಡಿ ಮನೆಗಳೆಲ್ಲ ಪಾಪ ಕಟ್ಟಿ ಇವ್ರ ಬ್ರದರ್ ಇವ್ರ ಗಂಡನೇ ಕಟ್ಕೊಟ್ರು ಮನೆಗೆ. ಬಾಡಿಗೆ ಮನೆ ಸ್ವಾಮಿ. ನನ್ನ ಇಬ್ರು ಮಕ್ಕಳು ಓದ್ತಾ ಇದಾರೆ ಸ್ವಾಮಿ. ನಮ್ಮ ಹತ್ರ ಏನು ಇಲ್ಲ. ನನ್ ಗಂಡ ಇವಾಗ ಅವ್ರಿಗೆ 60 years ಆಗಿದೆ ಸ್ವಾಮಿ. BP ಶುಗರ್ ಎಲ್ಲ ಜಾಸ್ತಿ ಇದೆ. ಅವ್ರ ಕೈಲಿ ಏನು ದುಡಿಯಕ್ಕಾಗಲ್ಲ. ಏನ್ ಆದಷ್ಟು ನಮ್ಗೆ ಇದ್ ಮಾಡ್ಕೊಡಿ ಸ್ವಾಮಿ. ಇಬ್ರು ಬ್ರದರ್ಸ್ ಎಷ್ಟಕ್ಕೆ ಸೆಟ್ಲ್ ಮಾಡ್ಕೋತೀರಿ ಹೇಳಿ? ಬೇರೆಯವರಾದ್ರೆ ಪರವಾಗಿಲ್ಲ, ಕೊಟ್ರಿ ಅದೇನ್ ನೋಡೋಣ. ಸೆಟಲ್ಮೆಂಟ್ ಅಂತ ಕೀಪ್ ದಿ ಪಾರ್ಟೀಸ್ ಪ್ರೆಸೆಂಟ್. ಹಾ, ಸೆಟಲ್ಮೆಂಟ್ ಅಂತ ಮಾತುಕತೆ ಮಾಡಕ್ಕೆ ಹೇಳಿದ್ರೆ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಅಲ್ಲ, ಅದು ಆಲ್ರೆಡಿ ಅಲ್ಲಿ ಅಪಿಲೆಂಟ್ ಕೋರ್ಟ್ ಅಲ್ಲಿ ಅಪಿಲೇಟ್ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಫಾರ್ ಡಿಫಾಲ್ಟ್ ಹೌದು. ಇದರಲ್ಲಿ ಲಾಸ್ಟ್ ಡೇಟ್ ಅಲ್ಲಿ ಈಗ ನಾವು ಮಾತಾಡಿದ್ರ ಏನಾಯ್ತು? ಮಾತಾಡಿದ್ವಿ ಸ್ವಾಮಿ. ಆದ್ರೆ ಈಗ 10 ಲಕ್ಷಕ್ಕೆ ನಾವು ಲಾಸ್ಟ್ ಡೇಟ್ ಅಲ್ಲಿ ಹೇಳಿದ್ವಿ. 10 ಲಕ್ಷಕ್ಕೆ ಎರಡು ಕೇಸ್ ಇದೆ ಸ್ವಾಮಿ. ಇನ್ನೊಂದಲ್ಲಿ 5 ಲಕ್ಷ, ಒಂದು 10 ಲಕ್ಷ ಹಾಕೊಟ್ಟಿದ್ದಾರೆ. ಟೂ ಕೇಸ್. ಓನ್ ಬ್ರದರ್ಸ್, ಇವರು ಗಂಡ ಅಣ್ಣ ತಮ್ಮದವ್ರು, ಬೇರೆ ಎಲ್ಲ ಓನ್ ರಿಲೇಟಿವ್ಸ್, ಡೆಡ್ ರಿಲೇಟಿವ್ಸ್. ಈಗ 10 ಲಕ್ಷಕ್ಕೆ ನಾವು ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡಿ ಆಲ್ರೆಡಿ ಡೆಪಾಸಿಟ್ ಅವ್ರ ಗಂಡ ಇವ್ರ ಗಂಡ ಇಬ್ರು ಬ್ರದರ್ಸ್. ಹೌದು ಸ್ವಾಮಿ. ಇಲ್ಲ ಇವ್ರ ತಂದೆ ಅಲ್ಲ, ಇವ್ರ ತಂದೆ ಮತ್ತೆ ಇವ್ರ ಗಂಡ ಓನ್ ಬ್ರದರ್ಸ್, ಇಬ್ರು ಬ್ರದರ್ಸ್, ಸ್ವಂತ ಬ್ರದರ್ಸ್. ಆಯ್ತು. ಈಗ ಎಷ್ಟಿದೆ ಚೆಕ್ ಅಮೌಂಟ್? ಒಂದು 10 ಲಕ್ಷ ಇದೆ, ಇನ್ನೊಂದು 5 ಲಕ್ಷ ಇದೆ. 5 ಲಕ್ಷದಲ್ಲಿ 1.5 ಲಕ್ಷ ಅದು ಕೊಟ್ಟಿದ್ದಾರೆ. ಅಲ್ಲ, ಕೆಳಗಿನ ಕೋರ್ಟ್ ಅಲ್ಲಿ ಈಗ 5 ಲಕ್ಷಕ್ಕೆ ಕನ್ವಿಕ್ಷನ್ ಆಗಿದೆಯಾ? ಆಗಿದೆ ಸ್ವಾಮಿ, ಆಗಿದೆ. 5 ಲಕ್ಷಕ್ಕೆ 5 ಲಕ್ಷದಲ್ಲಿ 1.5 ಲಕ್ಷ ಕೊಟ್ಟು 3 ಲಕ್ಷ ಅಂತ ಹೇಳಿ ಅಲ್ಲಿ ಆಗಿದೆ. ಅಲ್ಲಿ 4 ಲಕ್ಷ, 5 ಲಕ್ಷಕ್ಕೆ 4 ಲಕ್ಷ, 10 ಲಕ್ಷಕ್ಕೆ 11 ಲಕ್ಷ ಇದೆ ಅವಾರ್ಡ್ ಅಮೌಂಟ್ ಮಾಡಿದ್ದಾರೆ. ಈಗ ಏನಾಗಿದೆ, ನಾನು 7,50,000 ಆಲ್ರೆಡಿ ಫೇಡ್ 50% ಡೆಪಾಸಿಟ್ ಮಾಡ್ಬಿಟ್ಟಿದ್ದೀನಿ. ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ. ಈಗ ಇನ್ನ ಉಳಿಕೆ 2 ಸೇರಿ 10 ಲಕ್ಷ ಮೊದಲೇ ಮಾತಾಡಿದೀವಿ ಸ್ವಾಮಿ. ಡ್ಯೂರಿಂಗ್ ದಿ ಲೈಫ್ ಟೈಮ್ ಆಫ್ ಫಾದರ್ ಆಫ್ ದಿ ಫಾದರ್ ಈಗಿಲ್ಲ, ತೀರೋಗಿದ್ದಾರೆ. ಅವ್ರು ಇದ್ದವಾಗ 5 ಲಕ್ಷ ಹೇಳಿದ್ರು. ಲಾಸ್ಟ್ ಅಲ್ಲಿ ನಾವೇ ಅಲ್ಲಿ ಕೇಸಲ್ಲಿ ನಡೆಸಿ 10 ಲಕ್ಷಕ್ಕೆ ಫೈನಲ್ ತೀರ್ಮಾನ ಮಾಡಿದೀವಿ. 10 ಲಕ್ಷ ಅಂದ್ರೆ ಟೋಟಲ್ ಅಮೌಂಟ್ ಅಂದ್ರೆ ನಿಮ್ಮ ಪ್ರಕಾರ 10 + 5 15 ಲಕ್ಷಕ್ಕೆ, 15ರಲ್ಲಿ 10 ಲಕ್ಷಕ್ಕೆ ಟೋಟಲ್ ಸೆಟಲ್ಮೆಂಟ್ 10 ಲಕ್ಷ. ಈಗ 7.5 ಲಕ್ಷ ಕೊಟ್ಬಿಟ್ಟಿದೀವಿ. ಇನ್ 2.5 ಲಕ್ಷಕ್ಕೆ ಬೇಕಾದ್ರೆ ನಾನು ರೆಡಿ ಸ್ವಾಮಿ. 1 ತಿಂಗಳು 2 ತಿಂಗಳಲ್ಲಿ ನಾನು ಕಟ್ಬಿಡ್ತೀನಿ. ಅಲ್ಲ, ತೀರ್ಕೊಂಡವ್ರ ಮೇಲೆ ಆ ತರ ಮಾತಾಡಿದೀವಿ ಅಂತ ಹೇಳ್ತಾರೆ. ಆತರ ಏನಿಲ್ಲ. ನಿಮ್ಮ ಹತ್ರ ಏನಾದ್ರು ಮಾತಾಡಿದಿರಮ್ಮ? 50% ಅವರು ಸೇಫರ್ ಸೈಡ್ ಆಗೋಸ್ಕರ ಬಂದು ಪೇ ಮಾಡ್ತಾರೆ. ನಮಗೆ ಕೊಡ್ಬೇಕು ಅನ್ನೋದಕ್ಕೆ ಮಾತ್ರ ಅವ್ರಿಗೆ ಇಂಟೆನ್ಷನ್ ಬರೋದಿಲ್ಲ. ಹಿಂಗೆ ಟೈಮ್ ಡ್ರ್ಯಾಗ್ ಮಾಡ್ಕೊಂಡೇ ಬರ್ತಿದ್ದಾರೆ. ಆಯ್ತು, ಓಕೆ. 2.5 ಲಕ್ಷ ದೇ ಆರ್ ನಾಟ್ ಅಗ್ರಿಯಬಲ್ ರೀ. ಏನ್ ಟ್ರಾನ್ಸಾಕ್ಷನ್ ಏನಿದು? ಟ್ರಾನ್ಸಾಕ್ಷನ್ ಇವರು ಗಂಡ ಅವ್ರ ಅಪ್ಪ ಬಂದು ಒಂದೇ ಇದರಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಸ್ವಾಮಿ. ಓನ್ ಬ್ರದರ್ಸ್ ಜಾಯಿಂಟ್ ಫ್ಯಾಮಿಲಿ ನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಇವರು ಗಂಡ ಅವ್ರ ಅಣ್ಣ ಹತ್ರ ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರ ಏನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾರೋದು, ಸೇಲ್ ಮಾಡೋದು ಇದೇ ಬಿಸ್ನೆಸ್ ಮಾಡ್ತಾ ಇದ್ರು ಸ್ವಾಮಿ. ಅವರೇ ಮೇಸ್ತ್ರಿಗಳು. ಹಾಗಾಗಿ ಗಿವನ್ ಶ್ಯೂರಿಟಿ ಪರ್ಪಸ್ ಶ್ಯೂರಿಟಿ ಕೊಟ್ಟಿದ್ದಾರೆ. ಇವ್ರಿಗಾರ ಸಂಬಂಧ ಇಲ್ಲ. ಇವ್ರು ಯಾರು ಅದನ್ನ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಗೊತ್ತೇ ಇಲ್ಲ ಸ್ವಾಮಿ. ಅವ್ರೇನೋ ಈಗ ಮೆಟೀರಿಯಲ್ಸ್, ಈಗ ಲೋನ್ ಮತ್ತೊಂದು ಮಾಡ್ಬೇಕು. ಅವ್ರ ಗಂಡ ಇಲ್ವಾ? ಇವ್ರ ಗಂಡ ಇದಾರೆ. ಅಲ್ಲ, ಇವ್ರ ಗಂಡ ಗೊತ್ತಿರುತ್ತಲ್ಲ ಏನ್ ಮಾಡಿದಾರ ಇಲ್ಲ ಅಂತ. ಅಲ್ಲ, ಅವರು ಬರ್ತಾರೆ. ಅವ್ರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಸ್ವಾಮಿ. ಅವ್ರಿಗೆ ನೋಡಿದ್ರೆ ಓಡಾಡಕ್ ಕೂಡ ಆಗಲ್ಲ. ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಸ್ವಾಮಿ. ಹಾಗಾಗಿ ಅವ್ರಿಗೆ ಇತ್ತೀಚೆಗೆ ನೋಡ್ರಿ, ಇಬ್ರು ಕೂತ್ ನೀವೇನ ಮಾಡ್ರಿ. ಅಲ್ಲ, ನಾನು ಮಾತಾಡಿದ ತಾವು ಹೇಳಿದ ಮೇಲೆ ಲಾಸ್ಟ್ ಎಷ್ಟು ಕೂತ್ಕೋತಾರೆ ಟೋಟಲ್? ಅದ್ರಲ್ಲಿ 10 + 4 + 5 ಇರೋದು 11 + 4 5 15 ಇದೆ. 11 ಅಂದ್ರೆ 11 10ಕ್ಕೆ 11 ಮಾಡಿದ್ದಾರೆ. ಫೈನ್ ಅಮೌಂಟ್. ಇನ್ನೊಂದು 5ಕ್ಕೆ 3.5 ಇತ್ತು. ಅಲ್ಲಿಗೆ 13.5 1.5 ಕೊಟ್ಟಿದ್ದಾರೆ. ಅದಕ್ಕೆ ನಾವು 4 ಲಕ್ಷ ಮಾಡೋರು. 4 ಲಕ್ಷ ಆರ್ಡರ್ ಮಾಡಿರೋದು. ಅಲ್ಲಿಗೆ 11 11 + 4 15 11 4 ಅಲ್ಲಿಗೆ 10 ಆಗುತ್ತೆ. 15. ಹೌದಾ? ಅದರಲ್ಲಿ ಇವರು ಟ್ರಯಲ್ ಕೋರ್ಟ್ ಏನು ಅವಾರ್ಡ್ ಮಾಡಿದೆ ಅದನ್ನ ಅಟ್ಲೀಸ್ಟ್ ಕೊಡಿ ಅಂತ ಕೇಳ್ತೀವಿ. ಅದ್ರಲ್ಲಿ ಏನೋ 50,000 to 1 lakh ಅಂದ್ರೆ ನೆಗೋಸಿಯೇಷನ್ ಮಾಡ್ಬೋದು. ಅಲ್ಲೂ ನಮ್ಗೆ ಏನ್ ಜಾಸ್ತಿ ಬರ್ಲಿಲ್ಲ. 1 lakh 14 lakhs ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ 11 4 15 ಇರೋದ್ರಿಂದ 15ರಲ್ಲಿ ನಾವು 14 ಒಪ್ಕೊಳ್ತೀನಿ. ಬಿಟ್ಬಿಡಿ. ಈಗ ಚೆಕ್ ಅಮೌಂಟ್ ಇರೋದು ಈಗ ಲೆಕ್ಕ 13.5. ಹೌದಾ? 10 + 3.5 5ರಲ್ಲಿ 1.5 ಕೊಟ್ಟಿದ್ದಾರೆ. ಜಾಸ್ತಿ ಹಾಕಿದ್ ಬಿಟ್ಬಿಡಿ. ಅಲ್ಲಿಗೆ 13.5 ಆಯ್ತು. ಚೆಕ್ ಅಮೌಂಟ್ ಏನೆ 11 lakhs and 5 lakhs. 11 ಆಯ್ತ್ರಿ. 10ಕ್ಕೆ 11 ಕೊಟ್ಟರದು ಟ್ರಯಲ್ ಕೋರ್ಟ್ ಅಲ್ಲಿ. ಚೆಕ್ ಅಮೌಂಟ್ 11 ಇನ್ನೊಂದು ಹಾಗೆ 3.5ಗೆ 4 ಕೊಟ್ಟವ್ರೆ. 4 ಕೊಟ್ಟಿದ್ದಾರೆ. 15 ಆಗೋದು. 5ಕ್ಕೆ 4 ಕೊಟ್ಟಿದ್ದಾರೆ ಸ್ವಾಮಿ. 5ಕ್ಕೆ 4 1.5 ಲಕ್ಷ ಕೊಟ್ಟಿದ್ದಾರೆ.
ಅದು ಇದಲ್ಲ, ಅದು ಮುಂಚೆನೆ ಕೊಟ್ಟಿದ್ದಾರೆ. ಇಲ್ಲ ಸರ್, ಇನ್ನೊಂದ್ ಕೇಸಲ್ಲಿ ಸರಿಯಾಗಿ ಓದಿಲ್ಲ. ಇನ್ನೊಂದ್ ಕೇಸಲ್ಲಿ 5 ಲಕ್ಷ ರೂಪಾಯಿ ಚೆಕ್ ಇದ್ದಿದ್ಕೆ 1.5 ಲಕ್ಷ ಕೊಟ್ಟಿರೋದ್ರಿಂದ 3.5 ಲಕ್ಷಕ್ಕೆ ಮಾಡೋ ಬದಲು ಇನ್ನು 50,000 ಸೇರಿಸಿ 4 ಲಕ್ಷಕ್ಕೆ ಮಾಡಿದ್ದಾರೆ. ಕರೆಕ್ಟಾ? 11+4 ಅಲ್ಲಿ 11+4 ಅಂದ್ರೆ ಎನಾನ್ಸ್ಡ್ ಅಮೌಂಟ್ ಸೇರಿ ಈಗ ಏನ್ ಫ್ಯಾಮಿಲಿ ಮೆಂಬರ್ಸ್ ಹೌದಲ್ಲ, ಇಬ್ರು ಬ್ರದರ್ಸ್ ಎಷ್ಟಕ್ಕೆ ಸೆಟ್ಲ್ ಮಾಡ್ಕೋತೀರಿ ಹೇಳಿ? ಬೇರೆಯವರಾದ್ರೆ ಪರವಾಗಿಲ್ಲ. ಅವ್ರು ನಂದು ಎಜುಕೇಶನ್ ಟೈಮ್ಗೂ ಏನು ಬರ್ಲಿಲ್ಲ, ಮ್ಯಾರೇಜ್ ಟೈಮ್ಗೂ ಏನು ಬರ್ಲಿಲ್ಲ. ಅದು ಸಿಟ್ಟು. ಸರಿ, ಈಗ ಮತ್ತೆ ಈಗ ಅಟ್ಲೀಸ್ಟ್ ಏನೋ ನನ್ ತಮ್ಮಂದಿರಿದ್ದಾರೆ, ಅವ್ರ ಫ್ಯೂಚರ್ ಗಾದ್ರೂ ಉಪಯೋಗ ಆಗುತ್ತೆ ಅಂತ ನನ್ನ ಅಷ್ಟೇ. ಇವಾಗ ನನ್ 17 ಇಂದ ನಡೀತಿದೆ ಮ್ಯಾಟ್ರ್ ಇದು. 17 ಇಂದ ಆಗ್ಲಿ ನಾನು ಅಲ್ಲೂ ಇವ್ರ ಹಸ್ಬೆಂಡ್ ಏನ್ ಮಾಡ್ತಾರ್ರಿ? ಅವರು ಗಾರೆ ಕೆಲಸ, ಗಾರೆ ಕೆಲಸ ಅವ್ರ ಅಪ್ಪ ಹತ್ರನೇ ಕೆಲಸ ಮಾಡ್ತಿದ್ರು. ನಮ್ ಭಾವ ನಮಗ್ ಮದ್ವೆ ಮಾಡಿದ್ದು ಅವರೇ ಸ್ವಾಮಿ. ಸಂಸಾರ ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅವರೇ ಕಾಂಟ್ರಾಕ್ಟರ್, ಅವರೇ ದೊಡ್ಡ ಅವ್ರ ಕಾಂಟ್ರಾಕ್ಟರ್ ಸ್ವಾಮಿ. ಬೇಕಾದಷ್ಟು ಆಸ್ತಿ ಎಲ್ಲ ಮಾಡಿ ಮನೆಗಳೆಲ್ಲ ಪಾಪ ಕಟ್ಟಿ ಇವ್ರ ಬ್ರದರ್ ಇವ್ರ ಗಂಡನೇ ಕಟ್ಕೊಟ್ರು ಮನೆ. ಬಾಡಿಗೆ ಮನೆ ಸ್ವಾಮಿ. ನನ್ನ ಇಬ್ರು ಮಕ್ಳು ಓದ್ತಾ ಇದಾರೆ ಸ್ವಾಮಿ. ನಮ್ಮ ಹತ್ರ ಏನು ಇಲ್ಲ. ನನ್ ಗಂಡ ಇವಾಗ ಅವ್ರಿಗೆ 60 years ಆಗಿದೆ ಸ್ವಾಮಿ. BP ಶುಗರ್ ಎಲ್ಲ ಜಾಸ್ತಿ ಇದೆ. ಅವ್ರ ಕೈಲಿ ಏನು ದುಡಿಯಕ್ಕಾಗಲ್ಲ. ಏನ್ ಆದಷ್ಟು ನಮ್ಗೆ ಇದ್ ಮಾಡ್ಕೊಡಿ ಸ್ವಾಮಿ. you both sit together and take decision ತುಂಬಾ ಸಲ ಮಾತಾಡಿದೀವಿ. ಇಲ್ಲ ಹೋಗಿ ಮೊನ್ನೆ ಮಾತಾಡಿದ್ದೆ, ಇನ್ನೂ ಇಬ್ರು ಬ್ರದರ್ ಇದಾರೆ, ಅವ್ರು ಹೋಗಿದ್ದಾರೆ. ಮಾತಾಡಕ್ಕೆ ರೆಡಿ ಇಲ್ಲ ಸ್ವಾಮಿ. ಬೇಕಂತ ನಮ್ಗೆ ಇನ್ಫ್ಯಾಕ್ಟ್ ಮನೆ ಕಟ್ಟಕ್ಕೆ ಸಾಲ ಪಡೆದಿದ್ದು, ಮನೇನು ಕಟ್ಟಿದ್ರು, ಆಮೇಲೆ ಮನೇನು ಮಾಡಿದ್ದಾರೆ. ಮನೆ ಇದೆಯಾ? ಮನೆ ಮಾರ್ಬಿಟ್ರು. ಇಲ್ಲ ಸ್ವಾಮಿ, ಬಾಡಿಗೆ ಮನೆ ಅಂತಾರ ಅವರು. ಮನೆ ಕಟ್ಟಕ್ಕೆ ಸಾಲ ಪಡೆದಿದ್ದು, ಮನೆ ಕಟ್ಟಿದ್ರು, ಮನೇನು ಮಾರಿದ್ರು. ಮನೆ ಕಟ್ಟಿದ್ ಮಾರ್ಬಿಟ್ರು. ಮನೆ ಕಟ್ಟಿದ್ ಮಾರಿದಾರ. ಸಾಲ ಮಾಡಿ ಸಾಲಕ್ಕೋಸ್ಕರ ತೀರಿಸ್ಬಿಟ್ಟಿದ್ರು ಮಾಡಿ ಮನೆ ಕಟ್ಟಿದ್ವಿ. ಆಯ್ತಮ್ಮ, ಮನೆ ಕಟ್ಟಿದ್ ಮಾರಿದಿರಾ ಸ್ವಾಮಿ? ಮಾರಿ ಆಯ್ತು. 2017ರಲ್ಲಿ ಮಾರಿದೀವಿ ಸ್ವಾಮಿ. 17ರಲ್ಲಿ 2017ರಲ್ಲಿ ಮಾಡಿದೀವಿ ಸ್ವಾಮಿ. ಇವಾಗ ನಮ್ಮ ಮನೆಯವ್ರ ಪರಿಸ್ಥಿತಿ ಸರಿ ಇಲ್ಲ ಸ್ವಾಮಿ. ನಮ್ಗೆ ಏನು ದಿಕ್ಕಿಲ್ಲ ಸ್ವಾಮಿ. ನೋಡ್ರಿ, ಆಗ್ಲಿಲ್ಲ ಅಂದ್ರೆ ಆರ್ಗ್ಯುಮೆಂಟ್ ಮಾಡಿ ಇಫ್ ನಾಟ್ ಪಾಸಿಬಲ್ ಟ್ರೈ ಮಾಡ್ತೀವಿ ಸುಮ್ಮ. ಇನ್ನೊಬ್ಬ ಬ್ರದರ್ ಇದಾರೆ, ಅವ್ರಿಗೆ ಹೇಳ್ತೀವಿ, ನೋಡೋಣ ಫೈನಲ್ ಆಗಿ. ಆಯ್ತು. ಬೋತ್ ಪಾರ್ಟೀಸ್ ಆರ್ ಪ್ರೆಸೆಂಟ್ ಬಿಫೋರ್ ದಿಸ್ ಕೋರ್ಟ್ ಅಂಡ್ no element of settlement. However, the counsel for the petitioner seeks time to negotiate the same. ನೋಡ್ರಿ, ನೀವುಗಳ ನೋಡ್ಕೊಳ್ರಿ ಸ್ವಲ್ಪ. ಏನೋ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಮಾತನಾಡಿ. ಹೆಣ್ಮಕ್ಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡೋದನ್ನ ಸ್ವಲ್ಪ ಕರೆಕ್ಟ್ ಆಗಿ ಮಾಡಕ್ ಹೇಳಿ. ತಲೆಯಲ್ಲಿ ಏನು ಇಟ್ಕೊಳ್ಳೋದ್ ಬೇಡ. ನನ್ ಮದುವೆಗೆ ಬರ್ಲಿಲ್ಲ, ನಂಗೆ ಓದಿಸ್ಲಿಲ್ಲ, ಮಾಡ್ಲಿಲ್ಲ, ಯಾವ್ದು ಇರ್ಕೂಡ್ದು ಫ್ಯಾಮಿಲಿ. ಸರಿ ಆಯ್ತು. ನೋಡಮ್ಮ ಸ್ವಲ್ಪ. ಇನ್ನೊಂದು ಸೇಮ್ ಯಾವತ್ತು 27 ಎರಡು ಅದೇನು ಸೇಮ್ ನಿಮ್ದೇ ಅಲ್ವಾ? ಇವೇ 2 ಕೇಸ್ ತಾನೆ? ಹೌದೌದು. ಒಂದ್ 4 ಲಕ್ಷ, ಒಂದ್ 11 ಲಕ್ಷ. ಹೌದೌದು, ಸೇಮ್ 27. ನೆಕ್ಸ್ಟ್ ನಿಷಾದ್.